ಅಕ್ಕ ಪೇಪರ್. ದೇವ್ರೆ, ನಾನು ಹೊರಗಡೆ ಆಗಿವ್ನಿ ಅಂದ್ರೆ ನನ್ ಗುಟ್ಟು ಹೊರಗ್ ಬರೋ ಟೈಮ್ ಬಂದಾಯ್ತು. ಪೇಪರ್ ಹಾಕೋನು ಒಂದಿನ ಒಳಿಕ್ ಹಾಕ್ತಾರೆ, ಒಂದಿನ ಒರಿಕ್ ಹಾಕ್ತಾರೆ. ಅದು ಯಾಕೆ ಹಿಂಗ್ ಮಾಡ್ತಾರೋ ಏನೋ. ವಿದ್ಯಾ, ಏನಾಯ್ತು? ಯಾಕೆ ಹಿಂಗ್ ಕೂತಿದ್ಯಾ? ನಿನ್ನೆ ಕೇಳ್ತಿರೋದು ಏನಾಯ್ತು? ಅತ್ತೆ, ಗುಟ್ಟು ರಟ್ಟಾಗೋ ಟೈಮ್ ಬಂದದೆ. ಅಂದ್ರೆ ನಾನು ಹೊರಗಡೆ ಆಗಿವ್ನಿ. ಈ ವಿಷಯ ಯಾರಿಗೂ ಗೊತ್ತಿಲ್ಲ ತಾನೇ? ಇಲ್ಲ ಅತ್ತೆ. ಸರಿ, ಯಾರಿಗುವೆ ಗೊತ್ತಾಗೋದು ಬೇಡ. ಅಲ್ಲ ಅತ್ತೆ, ಈ ಪರಿಸ್ಥಿತಿನಲ್ಲಿ ಬೇರೆ ದಾರಿನೇ ಇಲ್ಲ ನಮ್ಗೆ. ನೋಡು, ಈ ಅಟ್ಟಿಯಲ್ಲಿ ಎಲ್ರುವೆ ನಿನ್ನ ಬಸ್ರಿ ಅಂತ ಅನ್ಕೊಂಡವ್ರೆ. ಅದಕ್ಕೆಯ ಒಂದ್ 2-3 ದಿನ ಶಾನೆ ಹುಷಾರಾಗಿದ್ಬಿಡು. ಯಾವ್ದೇ ಕಾರಣಕ್ಕೂವೆ ನೀನ್ ಹೊರಗಡೆ ಆಗಿರೋ ವಿಷಯ ತಿಳಿಯೋದ್ ಬೇಡ. ಅದ್ರಿಂದ ದೊಡ್ಡ ರಾಮಾಯಣನೇ ನಡೆದೋಯ್ತದೆ. ಅಲ್ಲ ಅತ್ತೆ, ಈಟೆಲ್ಲ ಆದ್ಮೇಲೂ ನೀವು ಮುಚ್ಚಿಡ್ಲೇಬೇಕು. ಅತ್ತೆ, ಸದ್ಯ ಏಳಕ್ ಟೈಮ್ ಬಂದಿದ್ರುನುವೆ ಮುಚ್ಚಿಟ್ಕೊಂಡಿರೋದು ಸಾನೆ ಕಷ್ಟ ಆಯ್ತದೆ. ಕಷ್ಟ ಆಯ್ತದೆ ಅಂದ್ರೆ ನಷ್ಟ ಅನುಭವಿಸ್ಬೇಕಾಯ್ತದೆ. ನೋಡು, ಈ ವಿಷಯ ಯಾವ್ದೇ ಕಾರಣಕ್ಕೂ ಯಾರಿಗೂ ತಿಳಿಬಾರ್ದು. ನಾನು ಹೇಳಿದ್ದು ಅರ್ಥ ಆಯ್ತು ತಾನೇ? ಸರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ತುಳಸಿ ನೀರ್ ತಕ ಬರ್ತೀನಿ. ಯಾರಿಗೂ ತಿಳಿದಂಗೆ ಗುಡ್ಸ್ಲಿಗೆ ಹೋಗಿ ಸ್ನಾನ ಮಾಡ್ಕೊ ಬರುವಂತೆ. 1 ನಿಮಿಷ ಇರು, ಬಂದೆ. ಚಿತ್ರ, ಹೊಸಿ ಆಸ್ಪತ್ರೆಗೆ ಹೋಗ್ಬೇಕು ಬಾ. ಹಾಸ್ಪಿಟ್ಲ್ಗ ಈಗ ಯಾಕವ್ವ? ನಿನ್ ದೊಡ್ಡಮ್ಮ ನಿನ್ನೆ 3 ಅಡಿನ ಆಸ್ಪತ್ರೆ ಕರ್ಕೊಂಡೋಗಿ ಸ್ಕ್ಯಾನ್ ಮಾಡಿಸ್ಕೊಂಡ್ ಬಂದವಳೆ. ಅದಕ್ಕೆ ಆ ಮಗಿನ ಬೆಳವಣಿಗೆ ಹೆಂಗೈತೆ ಅಂತ ಕೇಳ್ಕೊಂಡ್ ಬರವ ಬಾ. ಅವಳ ಮಗ ಹೆಂಗಾರ ಇರ್ಲಿ ಬಿಡವ್ವ, ಅದನ್ ಕಟ್ಕೊಂಡ್ ನಮ್ಗೇನಾಗ್ಬೇಕು? ಲೇ, ಆಸ್ಪತ್ರೆಗೆ ಹೋಗಿ ಬಂದಾಗಿಂದ ನಿಮ್ ದೊಡ್ಡವನ್ ಮುಖ ಹಳ್ಳೆಣ್ಣೆ ಕುಡ್ದಂಗೈತೆ. ಅಟ್ಟಿಯವರಿಂದ ಏನೋ ಮುಚ್ಚಿಡ್ತಾವಳೆ ಅನ್ನಿಸ್ತಾದೆ. ಅಂದ್ರೆ ನಾವೀಗ ಹಾಸ್ಪಿಟ್ಲಿಗೆ ಓದೋ ಅಂದ್ರೆ ಸತ್ಯ ಏನು ಅಂತ ತಿಳ್ಕೊಬೋದಲ್ವೇ? ಹೌದು, ಆದ್ರೆ ನಾವ್ ಅದಕ್ಕೆ ಒಯ್ತಾ ಇದ್ದೀವಿ ಅಂತ ಅಟ್ಟಿಲಿ ಯಾರಿಗೂ ಗೊತ್ತಾಗ್ಬಾರ್ದು. ಬಾ ನೀನು. ಅವ್ವ 2 ನಿಮಿಷ ಬಂದ್ಬಿಡ್ತೀನಿ. ಸರಿ, ಬಿರನ್ ಬಾ. ಇರೋದು ಒಂದ್ ನೋವಲ್ಲ, 2 ನೋವು. ನನ್ಗೂ ಎಲ್ಲ ಅರ್ಥ ಆಯ್ತದೆ. ಅದ್ ಸರಿ, ನಿಮ್ಮವ್ವ ಬಸ್ರಿ ಅಂತ ಹೇಳಿದ್ಮೇಕೆ ಇದನ್ನೇ ಮದುವೆನಕ್ಕಿತ ನೀವ್ ಹೊರಗಡೆ ಹಾಕ್ತಿರೋದು? ಹ್ಞೂ ಅತ್ತೆ, ಆಗ್ಲಿಂದ ಹಾಗೇ ಇಲ್ಲ. ಅಲ್ಲ ಕಣೆ, ಹೆಚ್ಚು ಕಡಿಮೆ 2-3 ತಿಂಗಳು ಆಗೋಗಿರ್ತದೆ. ಆಗ್ಲಿಂದವ ನೀನ್ ಹೊರ್ಗೆ ಆಗಿಲ್ವೇ? ಇಲ್ಲ ಅತ್ತೆ, ನನ್ಗೆ ಮೊದ್ಲಿಂದಾನು ಹಿಂಗೆಯ. ಒಂದೊಂದ್ಕಿತ 3 ತಿಂಗಳಾದ್ರೂ ಆಗಕ್ಕಿಲ್ಲ. ಸರಿ, ಬಟ್ಟೆ ತಂದು ಕೊಡ್ತೀನಿ, ಜಲ್ದಿ ಹೋಗಿ ನೀರು ಇಕ್ಕೊಂಬ. ಹೇ, ಯಾರ್ ಕಣ್ಗೂ ಬೀಳ್ಬೇಡ. ಸರಿ, ಹೋಗು. ದ್ಯಾವ್ರೆ, ಈ ಟೈಮಲ್ಲಿ ಇದ್ ಬೇರೆ ಆದದಲ್ಲಪ್ಪ. ಇನ್ನು ಅದೇನೇನ್ ಆದತ್ತೋ. ಲೇ ಈಶ್ವರಿ, ಹೇಳಿಯತ್ತೆ, ನಿಂಗೇನೈತೆ? ಒಂಥರ ಇದ್ದಿ ಯಾಕೆ? ಹುಷಾರಿಲ್ವೇ? ಅತ್ತೆ, ಅರ್ಧ ತಲೆನೋವು ಬಂದು ಹಿಂಸೆ ಆಗೋಗೈತೆ. ಒಂದ್ ಮಾತ್ರೆ ತಗೊಂಡಿದೀನಿ, ಅದಕ್ಕೂ ಕಮ್ಮಿ ಆಯ್ತಿಲ್ಲ.
ಅದಕ್ಕೆ ಅತ್ತೆ ಹೊಸಿ ಆಸ್ಪತ್ರೆಗೆ ಹೋಗೋಣ ಅಂತ ಹೋಯ್ತಾ ಇದ್ದೀನಿ. ಇದೇನಿದು ಆಸ್ಪತ್ರೆಗೆ ಹೋಯ್ತೀನಿ ಅಂತ ಒಬ್ಳೆ ಹೋಯ್ತಾ ಇದೀಯಾ? ಇಲ್ಲ ಅತ್ತೆ, ಜೊತೆಗೆ ಚಿತ್ರನೂ ಬತ್ತಾವಳೆ. ಅವ್ವ ಬಾ ಹೋಗೋಣ. ಏಯ್ ನಿಂತ್ಕಳೆ. ನೀ ನೋಡಿದ್ರೆ ಆಸ್ಪತ್ರೆಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದೀಯಾ, ಇವಳನ್ನ ನೋಡಿದ್ರೆ ಮದ್ವೆಗೆ ಹೋಗೋಂಗೆ ಸಿಂಗಾರ ಮಾಡ್ಕೊಂಡವಳೆ. ಆಸ್ಪತ್ರೆಗೆ ಹೋಗೋರು ಈ ಪಟ್ಟ ಸಿಂಗಾರ ಮಾಡ್ಕೊಂಡು ಹೋದಾರೆ? ಅಮ್ಮಮ್ಮ ಹಾಸ್ಪಿಟ್ಲಿಗೆ ಹೋಯ್ತಾ ಇರೋದು ನಮ್ಮ ಅವ್ವಂಗ್ ತೋರ್ಸಕ್ಕೆ, ನಂಗಲ್ಲ. ಅಲ್ಲ ಕಣಮ್ಮಮ್ಮ, ಹಾಸ್ಪಿಟ್ಲಿಗೆ ಹೋಯ್ತಾ ಇದೀನಿ ಅನ್ಬಿಟ್ಟು ನಾನೇನ್ ಬಾಂಟಿ ತರ ಸ್ವೆಟರು ಮಫ್ಲರು ಕಟ್ಕೊಂಡು ಹೋಗ್ಲೆ? ಅದೇನೋ ಹೆಂಗ್ ಬೇಕೋ ಹಂಗ ಹೋಗಿ, ಆದ್ರೆ ಸೀದಾ ಆಸ್ಪತ್ರೆಗೆ ಹೋಗಿ. ಸರಿ ಅತ್ತೆ, ನಾವು ಹೋಗಿದ್ ಬರ್ತೀವಿ. ಅಕ್ಕ, ನಾವ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ತೀವಿ. ಸರಿ ಈಶ್ವರಿ, ಹುಷಾರು. ಹಾ ಬರ್ತೀವಿ ಅತ್ತೆ, ಬಾರೆ. ಇಷ್ಟೊತ್ತು ಸಂದಾಗಿದ್ದ ಈಶ್ವರಿಗೆ ಯಾಕೆ ತಲೆನೋವು ಬತ್ತು? ಇವ್ರು ಹೋಯ್ತಾ ಇರೋದ್ ನೋಡ್ತಾ ಇದ್ರೆ ಅವ್ರ ತಲೆನೋವು ವಾಸಿ ಮಾಡ್ಕೊಂಡು ನಮಗ್ ತರಂಗ್ ಕಾಣಿಸ್ತವ್ರೆ. ಈ ಕಷಾಯ ಕುಡಿ, ಹೊಟ್ಟೆ ನೋವು ಕಡಿಮೆ ಆಯ್ತದೆ. ಈ ನೋವನ್ನ ಹೇಗೂ ತಡ್ಕೊಂಡ್ಬಿಡ್ಬೋದು, ಆದ್ರೆ ಈ ಗುಟ್ನ ರಟ್ ಮಾಡ್ಕೊಳ್ಳೇ ಇರಂಗೆ ಕಾಪಾಡ್ಕೊಳ್ಳೋದೆ ಕಷ್ಟ ಆಗೋಗದೆ. ಒಂದ್ ಸುಳ್ಳು ಏಟ್ ಕಷ್ಟ ಕೊಡ್ತದಲ್ವೇ? ವಿದ್ಯಕ್ಕ, ಅದನ್ನ ಆಮ್ಯಾಗ ಮಾತಾಡೋಣ, ಈಗ ಫಸ್ಟ್ ಕುಡಿ. ಏ ಇದ್ಯಾ, ಲೇ ಇದ್ಯಾ, ಏನೇ ಕುಡಿತಾ ಇದೀಯಾ? ಅಮ್ಮಮ್ಮ, ಅದು ಯಾಕೋ ವಿದ್ಯಕ್ಕ ಹೊಟ್ಟೆ ನೋವು ಸುಸ್ತು ಅಂತಿದ್ರು, ಅದಕ್ಕೆ ನೀವ್ ಯಾವಾಗ್ಲೂ ಮಾಡ್ಕೊಡ್ತಿದ್ರಲ್ಲ, ಆ ಕಷಾಯ ಮಾಡ್ಕೊ ಬಂದಿವ್ನಿ. ಲೇ, ಇಂಥ ಟೈಮಲ್ಲಿ ಒಂದ್ ಜ್ವರದ ಮಾತ್ರೆ ತಗೋಬೇಕಾದ್ರೂ ಯೋಚನೆ ಮಾಡ್ಬೇಕು. ನಿನಗಾದ್ರೂ ಬುದ್ಧಿ ಬೇಡವೇನೆ ಇದ್ಯಾ? ಅಮ್ಮಮ್ಮ, ಅದು ಅದ್ ಸರಿ, ಇದ್ದಕ್ಕಿದ್ದಂಗೆ ಹಿಂಗ್ಯಾಕಾಯ್ತು? ಅಲ್ಲ, ಆಸ್ಪತ್ರೆಗೆ ಹೋಗಿ ಬಂದ್ಮ್ಯಾಕೆ ಹಿಂಗ ಆಗ್ತಿದೆ ಅಂದ್ರೆ ಮಾತ್ರೆ ಔಷಧಿ ತಗೋತಿದೀಯಲ್ಲ, ಅದಕ್ಕೆ ಹಿಂಗ ಆಗ್ತಾ ಇದೆ ಅನ್ಸುತ್ತೆ. ಅದ್ ಸರಿ, ಬಸ್ರಿ ಹೆಂಗ್ಸಿಗೆ ಇಂಥ ಟೈಮಲ್ಲಿ ಸುಸ್ತು, ಸಂಕಟ, ವಾಂತಿ ಆದಂಗ ಆಗೋದು ಸರ್ವೇ ಸಾಮಾನ್ಯ. ಅದಕ್ಕೆ ಭಯ ಪಡ್ಬೇಡ. ಹಂಗೇನಾದ್ರೂ ಆದ್ರೆ ಮೋಹನ್ನ ಕರ್ಕೊಂಡು ಡಾಕ್ಟರ್ ತಾವ ಹೋಗ್ಬಾ. ಅದ್ ಬಿಟ್ಟು ಹಿಂಗೆ ಸಿಕ್ಕಿದ್ನೆಲ್ಲ ಕುಡಿಯೋದ್ ಬೇಡ. ಅರ್ಥ ಆಯ್ತೆ? ನಿಮಗ್ ನೀವೇ ಡಾಕ್ಟರ್ ಆಗ್ಬೇಡಿ. ಯಾವ್ದಕ್ಕೂ ಶಾನೆ ಹುಷಾರಾಗಿರ್ಬೇಕು. ಸರಿ ಅಮ್ಮಮ್ಮ, ಇನ್ ಮುಂದಕ್ಕೆ ಹಿಂಗ್ ಮಾಡಕ್ಕಿಲ್ಲ. ಓ, ನೀನಿದೀಯಾ? ಹ್ಞೂ ಅಮ್ಮ. ಬೆಳಗ್ಗೆ ತಲೆಗೆ ಸ್ನಾನ ಮಾಡಿದ್ಯಾ ಅಲ್ವಾ? ಮಾಡಿದ್ದೀನಮ್ಮ. ಹಂಗಾರೆ ದೇವ್ರ ಕೋಣೆಗೆ ಹೋಗಿ ಒಂಚೂರು ತುಳಸಿ ನೀರು ತಗೋಬಾ. ಅಯ್ಯೋ ದೇವ್ರೆ, ನಾನು ಹೊರಗಾಗಿವ್ನಿ, ಸ್ನಾನ ಮಾಡಿವ್ನಿ,
ಇನ್ನು 3 ದಿನ ಯಾರ ಕೋಣೆಗೆ ಹೋಗಂಗಿಲ್ಲ. ಹಂಗೇನಾದ್ರೂ ಹೋದ್ರೆ ಸತ್ಯ ಹೇಳ್ಬೇಕಾಯ್ತದೆ. ಈಗೇನಾದ್ರೂ ಹೇಳ್ದೆ ಹೋದ್ರೆ ಮನೆ ಪದ್ಧತಿ ಮುರ್ದಂಗಾಯ್ತದೆ. ಈಗ ನಾನು ಏನ್ ಮಾಡ್ಲಿ? ಲೇ ನಿನ್ಗೆ ಅಲ್ವೇನೆ ಹೇಳ್ತಾ ಇರೋದು? ಅದ್ಯಾಕ್ ಮುಖ ಒಳ್ಳೆ ಹಂಗ್ ಸಿಂಡಿಸ್ಕೊಂಡಿದ್ಯಾ? ಹೋಗ್ ತಗೋಬಾ ಹೋಗು. ಅಮ್ಮ ಅದು ನಾನು ಲೇ ನಮ್ ಮನೆ ಪದ್ಧತಿ ಗೊತ್ತಿಲ್ವೇನೆ? ಹೊರಗಾದ್ರೆ ತುಳ್ಸಿ ನೀರ್ ಹಾಕೊಂಡು ಬಚ್ಲು ಮನೆಗೆ ಹೋಗ್ಬೇಕು. ಅನ್ಮ್ಯಾಕೆ ಮುಖ ಏನ್ ನೋಡಿ? ಹೋಗು ದೇವ್ರ ಕೋಣೆಗೆ ಹೋಗಿ ತುಳ್ಸಿ ನೀರ್ ತಗೋಬಾ. ಅಮ್ಮ ನಾನು ಏಟ್ ಕಿತ್ತ ಹೇಳ್ಬೇಕೆ ನಿನ್ಗೆ? ಹೋಗಿ ತಗೋಬಾ. ಸರಿ ಅಮ್ಮ. ಹೀಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಸತ್ಯ ಹೇಳೋ ಪರಿಸ್ಥಿತಿನಲ್ಲೂ ಇಲ್ಲ. ಹಂಗನ್ಬಿಟ್ಟು ನಾನು ಅಲ್ಲಿಗೆ ಹೋಗಕ್ಕೂ ಆಗಕ್ಕಿಲ್ಲ. ಯಾಕೆಂತ ಪರೀಕ್ಷೆ ಮಾಡ್ತಿದ್ಯಾ? ವಿದ್ಯಾ ಹೊಸ ನಿಂತ್ಕ. ಅಲ್ಲ ಸಾವಿತ್ರಿ, ಇದನ್ನೆಲ್ಲ ವಿನಂತಿ ಹೇಳಿದ್ರೆ ಆಗಕ್ಕಿಲ್ವೇ? ವಿನಂತಿ ಇದ್ದಿದ್ರೆ ಇವಳ್ನ್ಯಾರ ಅದಕ್ಕೆ ಕೇಳ್ತಾ ಇದ್ರು? ಒಳಿಕ್ ಹೋಗಿ ಇವಳೆ ತಂದ್ಕೊಟ್ರೆ ಇವಳೇನ್ ಸೌದೋದಾಳೆ? ಸೌದೋಗೋ ಪ್ರಶ್ನೆ ಅಲ್ಲ, ಅವಳು ಯಾಕೋ ಆಯ್ತಿಲ್ಲ ಅಂತ ಕೂತಿದ್ಲಲ್ವಾ, ಅದಕ್ಕೆ ಹೇಳ್ದೆ. ಏನು ತುಳಸಿ ನೀರಲ್ವೇ, ತತ್ತಿ ನೀರು. ಸದ್ಯಕ್ಕೆ ಅತ್ತೆ ದ್ಯಾವ್ರ ತರ ಬಂದು ನನ್ನ ಕಾಪಾಡ್ಬಿಟ್ರು. ಇನ್ನು 3 ದಿನ ದ್ಯಾವ್ರ ಕೋಣೆ ತವ ಹೋಗ್ದೆ ಇರಂಗೆ ಮ್ಯಾನೇಜ್ ಮಾಡೋದ್ ಹೆಂಗಪ್ಪ? ಆಹಾಹಾ, ಇವಳೇನ್ ಸೀಮ್ ಗಿಲ್ದಿರೋ ಸೊಸೆ, ಇವಳೊಬ್ಳೆ ಬಸ್ರಾಗವಳೆ ಅನ್ನಂಗ್ ಆಡ್ತಾವಳೆ ಈ ನಮ್ಮತ್ತಿಗೆ. ನಿನ್ ಬಸ್ಲು ಮನೆಗ್ ನಡಿ, ನಾನ್ ತತ್ತೀನಿ. ಅದ್ಕೆ ಬಟ್ಟೆ ಟವಲು ಅದನ್ನು ತತ್ತೀನಿ, ನೀನ್ ನಡಿ. ಅತ್ತೆ 1 ನಿಮಿಷ. ತುಂಬಾ ಥ್ಯಾಂಕ್ಸ್ ಅತ್ತೆ. ಏನ್ ಮಾಡ್ಬೇಕು ಅಂತ ದಿಕ್ಕೆ ತೋರಿಸ್ತಿದ್ದಾಗ ನೀವು ಬಂದ್ ಕಾಪಾಡಿದ್ರಿ. ಏನು ನೀವು ನನ್ನ ನೋಡಕ್ ಬಂದ್ಬಿಟ್ಟಿದ್ದೀರಾ? ನಿಜಕ್ಕೂ ಆಶ್ಚರ್ಯ ಆಗ್ತಿದೆ. ಅದು ಯಾಕೋ 3 ದಿವಸದಿಂದ ಸ್ಯಾನೆ ತಲೆನೋವು, ತೋರ್ಸ್ಕೊಂಡು ಹೋಗೋವ ಅಂತ ಬಂದೆ. ಹಂಗೆ ನಿನ್ನೆ ದಿನ ನಾನು ನಮ್ ವಿದ್ಯನ್ ಜೊತೆ ಬರ್ಬೇಕಾಗಿತ್ತು, ಹೊಸ ಕೆಲ್ಸ ಇತ್ತು ಅಂತ ಬರಕ್ಕಾಗ್ಲಿಲ್ಲ. ಈಗ ಹೆಂಗಿದ್ರು ಬಂದಿದೀವಲ್ಲ, ಅದಕ್ಕೆ ಅವಳ ಬಗ್ಗೆ ವಿಚಾರಿಸ್ಕೊಂಡು ಹೋಗೋಣ ಅಂತವ. ಹೌದು, ನಮ್ ಅಟ್ಟಿಗೆ ವಾರಸ್ದಾರ ಬರ್ತಾ ಇರೋದಕ್ಕೆ ನಮ್ಗೆಲ್ಲ ಸ್ಯಾನೆ ಸಂತೋಷ ಆಯ್ತೈತೆ. ಅದಕ್ಕೆ ನಮ್ ವಿದ್ಯನ್ ಹೊಟ್ಟೆಲ್ ಬೆಳಿತಿರೋ ಮಗಿನ ಬೆಳವಣಿಗೆ ಬಗ್ಗೆ ತಿಳ್ಕೊಳಕ್ ಆತ್ರ. ಆಮೇಲೆ ಮಗಿಗೆ ಯಾವ ತೊಂದ್ರೆನೂ ಆಗದೆ ಸರಿಯಾಗಿ ಬೆಳವಣಿಗೆ ಆಯ್ತೈತೆ ತಾನೆ. ಈ ವಿಷಯ ಎಲ್ಲ ನಾನು ನೆನ್ನೆ ಮೋಹನ ಅವ್ರ ಹತ್ರನೇ ಡೀಟೇಲ್ ಆಗಿ ಹೇಳಿದ್ನಲ್ಲ. ಯಾಕೆ ಅವ್ರ ಮನೆಗ್ ಬಂದೇನು ಹೇಳಲಿಲ್ವಾ ನಿಮ್ಗೆ? ಅಯ್ಯೋ, ನೀವ್ ಹೇಳಿರೋದ್ನ ನಮ್ಮ ಅಕ್ಕ ಅರ್ಥ ಆಗಿರೋಷ್ಟೇ ಹೇಳಿರೋದು. ನಿಮ್ ಬಾಯಿಲ್ ಕೇಳಿದ್ರೆ ಚಂದ ಅಲ್ವೇ? ನಾನ್ ಹೇಳದ್ ಬೇರೆ ಏನಿದೆ, ಅವ್ರ ಹತ್ರ ಏನ್ ಹೇಳಿದಿನೋ ಅದನ್ನೇ ಮತ್ತೆ ನಾನ್ ನಿಮ್ ಹತ್ರ ಹೇಳ್ಬೇಕಾಗತ್ತೆ. ಆತರ ಏನಾದ್ರೂ ಇದ್ರೆ ತಾನೇ ಹೇಳೋದಿಕ್ಕೆ. ನೀವೇನ್ ಹೇಳ್ತಿದ್ದೀರ ಅರ್ಥ ಆಗ್ಲಿಲ್ಲ. ನೋಡಿ, ನೀವ್ ತಿಳ್ಕೊಂಡಿರೋ ತರ ಏನೂ ಇಲ್ಲ. ವಿದ್ಯಾ ಹೊಟ್ಟೆನಲ್ಲಿ ಮಗು ಆರೋಗ್ಯವಾಗಿದೆ, ಬೆಳವಣಿಗೆನೂ ತುಂಬಾ ಚೆನ್ನಾಗಾಗ್ತಿದೆ. ಏನಿದು, ಈ ಡಾಕ್ಟ್ರು ಏನಾನ ಹೇಳ್ತಾಳೆ ಅನ್ಕೊಂಡ್ರೆ ಏನು ಹೇಳ್ತಾ ಇಲ್ವಲ್ಲ. ಯಾಕೆ ಈಶ್ವರಿ ಅವರೇ ನೀವು ಸೈಲೆಂಟ್ ಆಗ್ಬಿಟ್ರಿ? ನೀವು ಬೇರೆ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರಾ? ಅಯ್ಯಯ್ಯೋ, ಹಂಗೆಲ್ಲ ಏನೂ ಇಲ್ಲ. ನೀವು ಸಂದಾಗದೆ ಅಂತ ಹೇಳಿದ್ರಿ ನೋಡಿ, ಆ ಕುಸಿಗೆ ಮಾತೇ ಬರ್ತಾ ಇಲ್ಲ. ಹೌದು, ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರಿ ಅಲ್ವಾ ಮೇಡಮ್? ಅದ್ರಲ್ಲಿ ಯಾವ ತೊಂದ್ರೆನೂ ಇಲ್ಲ ಅಲ್ವೇ? ಅದೇ ವಿಷಯ ಅಲ್ವಾ ನಾನು ಹೇಳಿದ್ದು. ನೀವ್ ಯಾಕೆ ಪದೇ ಪದೇ ಅದನ್ನೇ ಕೇಳ್ತಿದ್ದೀರಿ? ನೋಡಿ, ಮಗು ಬೆಳವಣಿಗೆ ಇನ್ನೂ ಚೆನ್ನಾಗ್ ಆಗ್ಬೇಕು ಅಂತ ಕೆಲವು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದೀನಿ. ನೆಕ್ಸ್ಟ್ ಮಂತ್ ಮತ್ತೆ ಸ್ಕ್ಯಾನ್ ಕೂಡ ಮಾಡ್ತೀವಿ.
ಸರಿ ಬಿಡಿ ಹಂಗಾದ್ರೆ. ಹೆರಿಗೆ ಡೇಟ್ ಯಾವಾಗ ಕೊಟ್ಟಿದ್ದೀರಾ? ಇದೇ ದಿನ ಅಂತ ಹೇಳಕ್ಕಾಗಲ್ಲ, ಇನ್ನೂ ಸ್ವಲ್ಪ ದಿನ ಹೋಗ್ಬೇಕು. ನೀವ್ ಈಟ್ ಹೇಳಿದ್ರಲ್ಲ, ನಂಗಂತೂ ಈಗ ಸಮಾಧಾನ ಆಯ್ತು. ಒಂದ್ ನಿಮಿಷ ಬಂದೆ, ಇಲ್ಲೇ ಇರಿ. ಏನೇ ಚಿತ್ರ ಹಿಂಗಾಗೋಯ್ತು. ಇಲ್ಲೊಂದ್ ಅಸ್ತ್ರ ಸಿಗ್ತದೆ ಅಂತ ಬಂದ್ರೆ ಈ ಅಮ್ಮ ಹಿಂಗ್ ಹೇಳ್ಬಿಟ್ಟು ಹೋಯ್ತಾವಳೆ. ನಂಗೂ ಅದೇ ಅರ್ಥ ಆಯ್ತಾ ಇಲ್ಲ ಕಣವ. ಡಾಕ್ಟ್ರು ಮಗ ಸಂದಾಗದೆ ಅಂತ ಹೇಳಿದ್ಮೇಲುವೆ ನಿಮ್ ದೊಡ್ಡವ ಯಾಕೆ ಹಳ್ಳೆಣ್ಣೆ ಕುಡ್ದಂಗ್ ಮಕ ಮಾಡ್ಕೊಂಡಿದ್ಲು? ಏನೇ ಆದ್ರೂವೆ ದೊಡವ ಭದ್ರಂಗೆ ಮಲ್ತಾಯಿ ಅಲ್ವೇನವ್ವ? ನೀನ್ ಹೇಳ್ತಾ ಇರೋದು ದಿಟ್ಟ ಚಿತ್ರ. ಮೇಲ್ಗಡೆ ಏಟೆ ಸಂದಾಗಿದ್ರುವೆ ಒಳಗಡೆ ಇರೋ ಮಲ್ತಾಯಿ ಬುದ್ಧಿ ಬಿಟ್ಟಳೆ ತೋರೆ ತೋರ್ತಾಳೆ. ಬಂದಾರಿಗೆ ಸುಂಕ ಇಲ್ಲ ಅಂತ ನೆಟ್ಟಗ್ ಮನೆಗೆ ಹೋಗೋಣ ನಡಿ. ಅವ್ವ ನಿನ್ ತಲೆ ನೋವು? ಇಷ್ಟೊತ್ತು ಇರ್ಲಿಲ್ಲ, ಈ ಡಾಕ್ಟರ್ ಹೇಳ್ಬಿಟ್ಟು ಹೋದ್ಲು ನೋಡು, ಈಗ ಬತ್ತಾದೆ. ಬೇರೆ ಏನಾದ್ರೂ ಇತ್ತಾ? ಏನೂ ಇಲ್ಲ, ನಾವಿನ್ ಬರ್ತೀವಿ. ಸರಿ, ನೀವು ತೋರಿಸ್ಕೊಂಡು ಹೋಗಿ. ಖುಷಿಗೆ ಹಾಗೆ ಹೋಗ್ಬಿಟ್ಟಿರಾ? ಬರವಾ. ಹೇಳಿ ಮೋಹನ ಅವ್ರೆ. ಅದು ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಹೇಳಿ, ಏನು? ನಮ್ಮ ಮನೆಯಿಂದ ಯಾರೇ ಬಂದು ಮಗು ಹೆಂಗದೆ ಅಂತ ವಿಚಾರಿಸಿದ್ರೆ ಬೆಳವಣಿಗೆ ಸಂದಾಗದೆ, ಆರೋಗ್ಯವಾಗದೆ ಅಂತ ಹೇಳ್ಬಿಡಿ. ಯಾವ್ದೇ ಕಾರಣಕ್ಕೂ ಯಾರಿಗೂ ಸತ್ಯ ಗೊತ್ತಾಗದ್ ಬೇಡ. ಏನ್ ತಮಾಷೆ ಮಾಡ್ತಿದ್ದೀರಾ ಮೋಹನ ಅವ್ರೆ? ಇಂಥ ವಿಷಯದಲ್ಲಿ ನಾನು ಹೇಗ್ ಸುಳ್ಳು ಹೇಳಕ್ಕಾಗತ್ತೆ? ಡಾಕ್ಟ್ರೆ, ಅದೇನಾಗದೆ ಅಂದ್ರೆ ಅದಕ್ಕೆಯ ಇದು ಒಂದ್ ವಿಷಯದಲ್ಲಿ ನೀವು ಒಂದಿಷ್ಟು ದಿನ ಸುಳ್ಳು ಹೇಳಿ ಸಹಾಯ ಮಾಡ್ಬೇಕು ಆಟಯ್ಯ. ಮೋಹನ ಅವ್ರೆ, ನೀವು ನನ್ನನ್ನ ತುಂಬಾ ಇಕ್ಕಟ್ಟಿಗೆ ಸಿಕ್ಕಿಸ್ತಿದ್ದೀರಿ. ಡಾಕ್ಟ್ರೆ, ಇಲ್ಲ ಅನ್ಬೇಡಿ, ಸಂದ ಯೋಚನೆ ಮಾಡಿ. ಅದ್ರಿಂದವ ಯಾವ ಅನಾಹುತನ ಆಗ್ಬಾರ್ದು ಅಂದ್ರೆ ನೀವಿದೊಂದು ಸುಳ್ಳು ಹೇಳಲೇಬೇಕು. ಸರಿ, ಆಯ್ತು ಬಿಡಿ. ಆದ್ರೆ ಈ ವಿಚಾರನ ಹೆಚ್ಚು ದಿನ ಮುಚ್ಚಿಡೋದಕ್ಕಾಗೋದಿಲ್ಲ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸರಿ ಡಾಕ್ಟ್ರೆ, ನಿಮ್ಮಿಂದ ತುಂಬಾ ಸಹಾಯ ಆಯ್ತು. ಅವ್ವ, ಬೆಟ್ಟ ಅದು ಇಲಿ ಹಿಡ್ದಂಗ್ ಆಯ್ತಲ್ಲವ್ವ ನಮ್ ಪರಿಸ್ಥಿತಿ. ಮೊದ್ಲೇ ತಲೆಕೆಟ್ಟೋಗದೆ, ನೀನ್ ಮತ್ತೆ ಮತ್ತೆ ಅದೇ ವಿಷಯ ಮಾತಾಡ್ತೀಯಾ ಅಂತ ಅನ್ಕೋ, ತೆಗ್ದು ಕೆಳಗಡೆಗೆ ಬಿಸಾಕ್ಬಿಡ್ತೀನಿ. ಸುಮ್ಕಿದ್ರೆ ಸರಿ. ಈಶ್ವರಿ, ಆಸ್ಪತ್ರೆಗೆ ಹೋಗ್ ಬಂದ್ರಾ? ಕಣಕ್ಕ, ಹೋಗ್ಬಿಟ್ಟು ಬಂದೆ. ಅಂದಂಗೆ ಡಾಕ್ಟ್ರು ಏನ್ ಹೇಳಿದ್ರು? ಅದೇ ದೊಡವ ಸಂದಾಗ ಬೆಳವಣಿಗೆ ಆಗದೆ ಅಂದ್ರು. ಅದೇನ್ ಬೆಳವಣಿಗೆ ಆದದ್ದು ಚಿತ್ರ? ಅದೇ ಅಕ್ಕ, ಸ್ಯಾನೆ ಬೇಗ ಬಂದು ತೋರ್ಸ್ಕೊಂಡ್ರಿ, ಇಲ್ಲಾಂದ್ರೆ ತಲೆನೋವು ತಲೆ ತುಂಬಾ ಹರಡ್ಬಿಡೋದು, ಚೆನ್ನಾಗಿ ಬೆಳವಣಿಗೆ ಆಗ್ಬಿಡೋದು ಅಂತ ಹೇಳಿದ್ರು. ಸದ್ಯ ಒಳ್ಳೆ ಟೈಮ್ಗೆ ಹೋಗಿದ್ದೀವಿ. ನೀನ್ ಹೋಗ್ ತೋರ್ಸಿದ್ದು ಶಾನೆ ಒಳ್ಳೇದೇ ಆಯ್ತು. ಇಲ್ಲ ಅಂದಿದ್ರೆ ಈ ಆಳಾದ ಒಕ್ತಲೆ ನಾವು ನಿನ್ ತಲೆ ಒಳಗಡೆ ಸೇರ್ಕೊಂಡು ನಿನ್ ಪ್ರಾಣನೇ ಇನ್ಬಿಡ್ತಿತ್ತು ಅನ್ಸ್ತದೆ. ಅದಕ್ಕೆ ಅಂತವಾ ನಾನು ಕಷಾಯ ಮಾಡ್ಕೊಂಡು ತಗೊಂಬಂದಿವ್ನಿ, ತಕೊಂಡ್ ಕುಡೀರಿ. ಅಯ್ಯೋ ಅಕ್ಕ, ಪಾಪ ನೀನು ಇದನ್ನೆಲ್ಲ ನೀ ಯಾಕೆ ಮಾಡ್ಕೊ ಬರಕ್ ಹೋದೆ? ಡಾಕ್ಟ್ರು ಮಾತ್ರೆ ಕೊಟ್ಟವ್ರೆ, ಅದನ್ನ ತಕ ತಿನ್ಬಿಡು, ಸರಿ ಹೋಯ್ತದೆ. ಅದ್ರ ಪಾಡಿಗೆ ಅದನ್ನ ತಕೊಳ್ಳಿ. ಇದೆಲ್ಲ ವಾತ ಪಿತ್ತ ಒಕ್ತಲೆ ನೋವು ಎಲ್ಲದಕ್ಕೂ ಒಳ್ಳೇದು, ತಕೊಂಡ್ ಕುಡೀರಿ. ಅಲ್ಲ ಕಣಕ, ಅದು ಅಲ್ಲ ಈಶ್ವರಿ, ನಾನೇನ್ ಇದ್ರಲ್ಲಿ ವಿಷ ಹಾಕಿದೀನಿ ಅನ್ನೋ ತರ ಯೋಚನೆ ಮಾಡ್ತಿದ್ಯಲ್ಲ. ತಲೆನೋವಿರೋದು ದಿಟ ಅಂದ್ಮೇಕೆ ಸುಮ್ಕೆ ಕುಡಿಬೇಕಲ್ವೇ? ಅಯ್ಯೋ ಅಕ್ಕ, ಆ ತಲೆನೋವು ಅನ್ನೋ ವಿಷಯನೇ ನೆನ್ಪಿಸ್ಬೇಡ. ಇದು ಕುಡಿದ್ರೆ ಹೋಯ್ತದೆ ಅಂದ್ರೆ ನಾನು ಕುಡಿತೀನಿ ಬಿಡತ್ಲ, ಕೊಡು. ಚಿತ್ರ, ನೀನು ತಕೊಳ್ಳವಾ? ಅಯ್ಯೋ ದೊಡವ, ತಲೆನೋವು ಬಂದಿರೋದು ಅವ್ವಗ್ ಮಾತ್ರ, ನಂಗಲ್ಲ. ಅಯ್ಯೋ ದಡ್ಡಿ, ಈ ಒಕ್ತಲೆ ನೋವದೆಲ್ಲ
ಅದೊಂಥರ ವಂಶ ಪಾರಂಪರ್ಯವಾಗಿ ಬರುವಂತ ಕಾಯಿಲೆ. ಇವತ್ತು ನಿಮ್ಮ ಅವ್ವಂಗ್ ಬಂದದೆ ಅಂದ್ಮೇಕೆ ಮುಂದಕ್ಕೆ ನಿನಗೂ ಬರ್ತದೆ. ಅದಕ್ಕೆಯ ಈಗ್ಲಿಂದಲೆಯ ಮುನ್ನೆಚ್ಚರಿಕೆ ತಗೋಬೇಕು. ತಗ ಕುಡಿ. ಅಯ್ಯೋ ಅದ್ಯಾಕಿಬ್ರು ಹಿಂಗ್ ಮುಖ ಮುಖ ನೋಡ್ಕೊಂತಿದ್ದೀರಿ? ಸುಮ್ಕೆ ಕಣ್ಮುಚ್ಕೊಂಡು ಕುಡ್ದ್ಬಿಡಿ. ನಿಮಗ್ ಬಂದಿರೋ ರೋಗವೆಲ್ಲ ಕಿತ್ಕೊಂಡು ಹೊಂಟಾಯ್ತದೆ. ದೊಡವ ಇದೇನಿದ್ ಈಟೊಂದ್ ಕೈಯಾಗೈತೆ. ಕುಡೀರಿ ಕುಡೀರಿ. ಇನ್ನ ನಿಮ್ನ ಸುಮ್ಕೆ ಬಿಟ್ರೆ ನನ್ ತಲೆನೋವು ಹೆಚ್ಚಾಗೋಯ್ತದೆ. ಅದಕ್ಕೆ ಈ ಕಷಾಯ ಕುಡೀರಿ.